ನಮಸ್ಕಾರ. ಅಶ್ವವೇಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಶಮ್ದಂಡು. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ? ಒಂದು ಕಡೆ SIT ಅಧಿಕಾರಿಗಳು ದೂರುದಾರ ಕೊಟ್ಟಂತ ಮಾಹಿತಿಯ ಮೇರೆಗೆ ಜೊತೆಗೆ ಆತ ತೋರಿಸಿದಂಥ ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಿದ್ರು. ಏನು ಸಿಕ್ತು ಅಂತ ಹೇಳಿದ್ರೆ 6ನೇ ಸ್ಪಾಟನ್ನು ಹೊರತುಪಡಿಸಿ ಇವತ್ತು ನಡೆದಂಥ 13ನೇ ಸ್ಪಾಟಲ್ಲೂ ಕೂಡ ಸದ್ಯಕ್ಕೆ ಇರುವಂಥ ಮಾಹಿತಿಯ ಪ್ರಕಾರ ಏನೂ ಸಿಗಲಿಲ್ಲ. ಹಾಗಾದರೆ ವಾಟ್ ನೆಕ್ಸ್ಟ್? ಧರ್ಮಸ್ಥಳದಲ್ಲಿ ನೂರಾರು ಶಬಾಹುತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13ನೇ ಸ್ಪಾಟ್ ಅಲ್ಲಿ ಇವತ್ತಿನ ಶೋಧ ಕಾರ್ಯಾಚರಣೆ ಅಂತ್ಯವಾಗಿದೆ. 18 ಅಡಿ ಆಳ ಬಗೆದ್ರೂ ಕೂಡ ಏನೂ ಸಿಕ್ಕಿಲ್ಲ. 5 ಗಂಟೆಗಳ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಸಾಕಷ್ಟು ನಿರೀಕ್ಷೆ ಇತ್ತು 13ನೇ ಜಾಗದ ಬಗ್ಗೆ. ಆತ ಹೇಳಿಕೊಂಡ ಪ್ರಕಾರ 13ನೇ ಸ್ಪಾಟ್ನಲ್ಲಿ 8ಕ್ಕೂ ಅಧಿಕ ಮೃತದೇಹಗಳನ್ನು ಊತು ಹಾಕಿದ್ದೀನಿ ಅಂತ. GPR ಅನ್ನ ಬಳಕೆ ಮಾಡಲಾಯಿತು. 2 ಇಟಾಚಿಗಳನ್ನು ಬಳಸಿದ್ರೂ ಕೂಡ 18 ಅಡಿ ಆಳ ಸಿಕ್ಕಿದ್ದು ಏನೂ ಇಲ್ಲ. ಸದ್ಯಕ್ಕೆ ಶೋಧ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಇದರ ನಡುವೆ ಒಂದು ಕುತೂಹಲ, ಒಂದು ಪ್ರಶ್ನೆ ಕಾಡ್ತಾ ಇದೆ. ಈ ತನಿಖೆ ಆರಂಭ ಆಗಿ 16 ದಿನ, ಉತ್ಖನನ ಶುರುವಾಗಿ 14 ದಿನ. ಈ 14 ದಿನಗಳಲ್ಲೂ ಕೂಡ ಜನಸಾಮಾನ್ಯರಲ್ಲಿ ಇರುವಂಥ ಪ್ರಶ್ನೆ ತುಂಬ ಸ್ಪಷ್ಟ. ಆತ ಅಥವಾ ದೂರುದಾರ 100ಕ್ಕೂ ಹೆಚ್ಚು ಶವ ಊತು ಹಾಕಿದ್ದೀನಿ ಅಂತ ಹೇಳಿಕೆ ಕೊಟ್ಟನಲ್ವಾ? ಅಟ್ಲೀಸ್ಟ್ ಒಂದಾದರೂ ಸಿಗುತ್ತಾ? ಊತು ಹಾಕಿದ್ರೆ ಸಿಗಬೇಕಲ್ವಾ? ಯಾಕೆ ಸಿಕ್ಕಿಲ್ಲ? ಹಾಗಾದರೆ ಈ ದೂರುದಾರ ವ್ಯಕ್ತಿ ದಾರಿ ತಪ್ಪಿಸ್ತಾ ಇದ್ದಾನಾ, ಅಥವಾ ಇದರ ಹಿಂದೆ ದೊಡ್ಡ ಷಡ್ಯಂತ್ರವೇ ಅಡಗಿದೆಯಾ? ಅಂದರೆ ಈ ವ್ಯಕ್ತಿಯ ಹಿಂದೆ ಒಂದು ದೊಡ್ಡ ಸಿಂಡಿಕೇಟ್ ಏನಾದರೂ ಕೆಲಸ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ, ಕುತೂಹಲ ಹಾಗೇ ಇದೆ. ಇದರ ನಡುವೆ ಬ್ರೈನ್ ಮ್ಯಾಪಿಂಗ್ ಈ ಅನಾಮಿಕ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ಗೆ SIT ಮುಂದಾಗಿದೆ. ಅರ್ಥಾತ್ ಮಂಪರು ಪರೀಕ್ಷೆ. ಅನಾಮಿಕನ ಮಂಪರು ಪರೀಕ್ಷೆಗೆ SIT ಪ್ಲಾನ್ ಹಾಕ್ಕೊಂಡಿದ್ಯಂತೆ. ಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಸೊ ನಿಖರ ಮಾಹಿತಿಯನ್ನು ಪಡೆಯೋದಕ್ಕೆ ಮಂಪರು ಪರೀಕ್ಷೆಗೆ ಒಳಪಡಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ಎರಡು 2014 ಡಿಸೆಂಬರ್ ತಿಂಗಳಲ್ಲಿ ಧರ್ಮಸ್ಥಳವನ್ನು ಬಿಟ್ಟು ಹೋದಂತಹ ವ್ಯಕ್ತಿ 2020 ಜುಲೈನಲ್ಲಿ ಏಕಾಏಕಿಯಾಗಿ ಬಂದು ನಾನು 100ಕ್ಕೂ ಹೆಚ್ಚು ಶವಗಳನ್ನು ಈ ಹಿಂದೆ ಊತು ಹಾಕಿದ್ದೀನಿ, ಬನ್ನಿ ಅಗೇರಿ ತೋರಿಸ್ತೀನಿ ಅಂತ ಹೇಳಿದ್ರೆ ನಂಬೋದು ಹೇಗೆ ಅನ್ನೋದು ಪ್ರಶ್ನೆ. ಇದ್ರ ಜೊತೆಗೆ ಈತ ನಿಜ ಹೇಳ್ತಿದ್ದಾನಾ ಸುಳ್ಳು ಹೇಳ್ತಿದ್ದಾನಾ ಅಂತ ಹೇಳಿ ತನಿಖೆ ಆಗಬೇಕಲ್ವಾ? ತನಿಖೆ ಆಗಬೇಕು ಅಂತ ಹೇಳಿದ್ರೆ ಒಂದು ಪರೀಕ್ಷೆಗೆ ಒಳಪಡಿಸಬೇಕಿತ್ತು. ಬ್ರೈನ್ ಮ್ಯಾಪಿಂಗ್. ಸೊ ಸಿದ್ಧತೆ ಆರಂಭವಾಗಿದೆ. ಇದರ ನಡುವೆ SIT ಮಧ್ಯಂತರ ವರದಿ ಕೂಡ ಸಲ್ಲಿಕೆ ಆಗುವ ಸಾಧ್ಯತೆ ಕಾಣಿಸ್ತಾ ಇತ್ತು. ಮಧ್ಯಂತರ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ. ಎಲ್ಲ ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಸಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. 1 ರಿಂದ 16 ಸ್ಪಾಟ್ಗಳಲ್ಲಿ ಏನೆಲ್ಲ ಆಯಿತು? ಡಾಕ್ಟರ್ G ಪರಮೇಶ್ವರ್ ಅವರನ್ನು SIT ಮುಖ್ಯಸ್ಥರಾಗಿರುವಂಥ ಪ್ರಣವ್ ಅವರು ಭೇಟಿಯಾಗಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿಯವರೆಗಿನ ತನಿಖೆ ಏನೆಲ್ಲ ಆಗಿದೆ ಅನ್ನೋದರ ಬಗ್ಗೆ ಪ್ರಣವ್ ಮಹಾಂತಿ ಅವರು ಡಾಕ್ಟರ್ G ಪರಮೇಶ್ವರ್ ಅವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಒಂದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದಾದ ಬಳಿಕ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಮಧ್ಯಂತರ ವರದಿ ಸಲ್ಲಿಕೆ ಆಗುತ್ತಾ ಅನ್ನುವ ಕುತೂಹಲದ ನಡುವೆ ಈ ತನಿಖೆ ಇಲ್ಲಿಗೆ ಸ್ಟಾಪ್ ಆಗುತ್ತಾ, ಮುಂದುವರಿಯುತ್ತಾ? ಮುಂದುವರೆದರೆ ಯಾವ ರೀತಿಯಾಗಿ? ನಾಳೆಯಿಂದ ಮತ್ತೆ ಉತ್ಖನನ ಆಗುತ್ತಾ?
ವಿಚಾರಣೆಗೆ ಒಳಪಡಿಸಲಾಗುತ್ತಾ ಆ ವ್ಯಕ್ತಿಯನ್ನು. ಜೊತೆಗೆ ಇವತ್ತು ಕೂಡ ಮತ್ತಿಬ್ಬರು ಕೂಡ ಎಂಟ್ರಿ ಆಗಿದ್ದಾರೆ ಸಾಕ್ಷಿಗಳಾಗಿ, ಅವರನ್ನು ವಿಚಾರಣೆ ನಡೆಸ್ತಾರೆ. ಈ ಪ್ರಶ್ನೆಗಳೊಂದಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಬನ್ನಿ. ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟತೆ ಇದೆ. SIT ತನಿಖೆ ಅದು ಶೀಘ್ರದಲ್ಲಿ ಮುಗಿಬೇಕು. ಇದನ್ನ ಹೀಗೆ ಎಳ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಸತ್ಯಾಸತ್ಯತೆ ಬಹಿರಂಗ ಆಗಬೇಕು, ಗೊಂದಲಗಳಿಗೆ ತೆರೆ ಬೀಳಬೇಕು ಅತಿ ಶೀಘ್ರದಲ್ಲಿ. ಆದ್ರೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಈ ತನಿಖೆ ಹಿಂದ್ಗಡೆ ಕೆಲವು ಸಮಾಜಘಾತಕ ಶಕ್ತಿಗಳು ಏನು SDP ಬೇರೆ ಬೇರೆ ಕುತಂತ್ರಗಳು ನಡೀತಾ ಇದೆ ಅನ್ನೋ ಚರ್ಚೆಗಳು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಅಂತಿಮವಾಗಿ ಸರ್ಕಾರಕ್ಕೆ ಮತ್ತು ಧರ್ಮಸ್ಥಳದವರು ಕೂಡ SIT ಆಗಿ ಅವರು ಕೂಡ ಹೇಳಿದ್ರು. ಸರ್ಕಾರ ಅದನ್ನ ತೀರ್ಮಾನ ಮಾಡಿ SIT ರಚನೆ ಮಾಡಿದೆ. ಈಗ ಕಾನೂನುಬದ್ಧವಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ. ಎಲ್ಲೂ ಏನು ಸಿಗ್ತಾ ಇಲ್ಲ, ಇದುವರೆಗೂ ಏನು ಸಿಕ್ಕಿಲ್ಲ. ಬಹುಶಃ ಮುಂದೆ ಏನು ಮಾಡಬೇಕಾಗುತ್ತೆ, ಒಂದು ಕಡೆ ಸಿಕ್ಕಿದ್ರೆ ಅದು ಒಂದು ಕಡೆ ಕ್ರಮ ಆಗುವಂಥದ್ದು. ಅದನ್ನು ಯಾವ ರೀತಿಯಾಗಿ ಅದು ಯಾವ ಥರ ಯಾವುದೂ ಇಲ್ಲ. ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡಬೇಕಾಗ್ತದೆ. ಯಾಕೆ ಈ ರೀತಿಯಾಗಿ ಅವರದನ್ನು ಇಷ್ಟೊಂದು ವೈಭವೀಕರಿಸಿದ್ರು, ಏನು ಇದುವರೆಗೂ ಸರಿಯಾದ ಸ್ಪಷ್ಟ ಒಂದು ಸಾಕ್ಷಿಗಳಿಲ್ದೇನೆ, ಏನು ಎವಿಡೆನ್ಸ್ ಇಲ್ದೇನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಪ್ರಪಂಚದಲ್ಲೇ ಆಗದೆ ಇರ್ತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು. ಸೊ ಅವರ ಉದ್ದೇಶ ಏನು, ಅವ್ರು ಯಾಕೆ ಆ ಥರ ಮಾಡಿದ್ರು, ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ. ಧರ್ಮಸ್ಥಳದ ವಿಚಾರವಾಗಿ ಗೊಂದಲಗಳು, ಹೋರಾಟ, ಸ್ಟ್ರೈಕ್ ಇತರೆ ಎಲ್ಲ ಬಂದಿದ್ರಿಂದ ಅದನ್ನ ರಾಜ್ಯ ಸರ್ಕಾರಗಳು ಸಹ ಚಿಂತನೆ ಮಾಡಿ, ಆಮೇಲೆ ಯಾರ ಅನಾಮಿಕ ಇದ್ದ ಅವನು ಕೋರ್ಟಿಗೆ ಹೋಗಿದ್ದ, ಅವನು ಕೋರ್ಟಿಗೆ ಹೋಗಿ ಆದೇಶನೂ ತಗೊಂಡಿದ್ದಾನೆ. ಆಮೇಲೆ ನಾವು SIT ಹಾಕಿದ್ರೆ ಒಳ್ಳೇದು ಎಲ್ಲರನ್ನ ಕೇಳಿದ ಮೇಲೆ SITಗೆ ಅದನ್ನು ಹಾಕಿದ್ದು ಇವತ್ತಿದೆ. ರಾಜ್ಯ ಸರ್ಕಾರನು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಈಗಾಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಈಗ ನಾವು ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಆಗ್ಬಾರ್ದು, ಅಲ್ಲಿ ಏನು ತೊಂದರೆ ಆಗ್ಬಾರ್ದು, ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು. ವೀರೇಂದ್ರ ಹೆಗ್ಗಡೆ ನಡೆಸ್ಕೊಂಡಿರುವಂತಹ ಆ ಕ್ಷೇತ್ರ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರದ್ದು ಇದೆ. ನಾವು ಇದ್ದೇವೆ, ನಾವೇನು ಅದಕ್ಕೇನು ಇದು ಮಾಡಿದ್ದಲ್ಲ.